ಮೊದಲು ಇದು ಅಂಗಗಳು ಇತ್ಯಾದಿಗಳಾಯಿತು. ಈಗ ಧ್ಯಾನವನ್ನು ತೆಗೆದುಕೊಬೇಕಾಗಿದೆ. ಈ ಧ್ಯಾನ ಮಂತ್ರವನ್ನು ಹೇಳ್ತೀನಿ ನೋಡಿ. ರಕ್ತಾಂಬೋಧಿಸ್ತಪೋತಲ್ಲ ಸದೃಢ ಸರೋಜಾದಿರೂಢ ಖಾರಾಬ್ಜೈಃ ಪಾಶಂಕೋದಂಡಮವಕ್ಷದ್ವಿವಗುಣಂ ಅಪ್ಯಂಕುಶಂ ಪಂಚಬಾಣಾಂ ಬಿಭ್ರಾಣಾಸೃಕ್ಕಯಾಪಾಲಂ ತ್ರಿಲಯನ ವಿಲಸದೃಕ್ಷೋರುಹಾಡ್ಯಂ ದೇವಿ ಬಾಲಾಕವರ್ಣ ಭೌತ ಸುಖಕರಿ ಪ್ರಾಣಶಕ್ತಿ ಪರಾನಃ. ಇಲ್ಲೇ ಪ್ರಾಣಶಕ್ತಿ ಪರಾನಃ ಅಂತ ಇದಕ್ಕೆ ಅರ್ಥ ನಾನು ನಿಮ್ಮ ಹತ್ರ ಪಡೆದುಕೊಳ್ತೀನಿ. ಈಗ ಅಲ್ಲಿ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ, ಅಲ್ಲಿಂದ ಅಪ್ಡೇಟ್ ನನ್ನ ಸಹೋದರಿಗಳು ಕೊಡ್ತಿದ್ದಾರೆ, ಗಮನಿಸ್ತಾ ಇದ್ದೀವಿ. ಸರಿ. ಅಯೋಧ್ಯೆಯ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಕೇವಲ 5 ಮಂದಿಗೆ ಮಾತ್ರ ಭಾಗಿಯಾಗಲಿಕ್ಕೆ ಅವಕಾಶ. ಅದರಲ್ಲಿ RSSನ ಪ್ರಮುಖರಾದ ಮೋಹನ್ ಭಾಗವತ್ ಕೂಡ. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಹೋಗೋಕೆ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ರಾಮಲಲ್ಲನ ಈ ಒಂದು ಮಂದಿರ, ಅದರ ನಿರ್ಮಾಣ, ಅದರ ಹಿಂದೆ ಆದ ಸಂಘರ್ಷದ ಬಗ್ಗೆ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಮೋಹನ್ ಭಾಗವತ್ ಅವರು. ಹಿಂದೂಗಳ ಶಕ್ತಿಯನ್ನ ದಮನಿಸುವ ನಿಟ್ಟಿನಲ್ಲಿ ಮಂದಿರವನ್ನ ಒಡೆಯುವ ಕಾರ್ಯವಾಗಿತ್ತು ಅಂತ ಹೇಳಿ ಭಾರತೀಯರನ್ನ ಮಾನಸಿಕವಾಗಿ ಕುಗ್ಗಿಸೋಕೆ ಮಂದಿರವನ್ನ ಧ್ವಂಸ ಮಾಡಲಾಗಿತ್ತು ಅಂತ RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಭಾರತೀಯ ಧಾರ್ಮಿಕತೆಯನ್ನ ಕುಗ್ಗಿಸೋಕೆ ಸಾಧ್ಯವಾಗಲಿಲ್ಲ. 1957ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲೇ ಮಂದಿರ ವಿಮೋಚನೆ ಬಗ್ಗೆ ಒಮ್ಮತವನ್ನ ಮೂಡಿಸಲಾಗಿತ್ತು. ಹಿಂದೂ ಮುಸಲ್ಮಾನರಲ್ಲಿ ಮಂದಿರ ವಿಮೋಚನೆ ಬಗ್ಗೆ ಒಪ್ಪಂದ ಏರ್ಪಟ್ಟಿತ್ತು ಅಂತ ಹೇಳಿ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ ಮೋಹನ್ ಭಾಗವತ್. ಭಾರತೀಯರನ್ನ ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನವಾಗಿ ಮಂದಿರವನ್ನ ಧ್ವಂಸ ಮಾಡಲಾಗಿತ್ತು. ಆದರೆ ಭಾರತೀಯ ಧಾರ್ಮಿಕತೆಯನ್ನ ಕುಗ್ಗಿಸೋಕೆ ಸಾಧ್ಯವಾಗಲಿಲ್ಲ. 1857ರಲ್ಲೇ ಮಂದಿರ ವಿಮೋಚನೆ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಅಂತ ತಿಳಿಸಿದ್ದಾರೆ ಮೋಹನ್ ಭಾಗವತ್. ಮೋಹನ್ ಭಾಗವತ್ ಅವರು ಕೂಡ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಉತ್ತರ ಪ್ರದೇಶದ ಗವರ್ನರ್, ಹಾಗೆ ಮೋಹನ್ ಭಾಗವತ್, ಹಾಗೆ ಪ್ರಧಾನ ಅರ್ಚಕರು, ಈ 5 ಮಾತ್ರ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು. ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಕೆ ಮುಂಚೆ ಮೋಹನ್ ಭಾಗವತ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ತಾವು ಅಯೋಧ್ಯೆಯಲ್ಲಿರುವ ಸಂಭ್ರಮ ಸಡಗರದ ದೃಶ್ಯಗಳು. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭ ಇಡೀ ದೇಶಾದ್ಯಂತ ಏನು ಒಂದು ರೀತಿಯಾದಂಥ ಸಡಗರ ಸಂಭ್ರಮ ಆಚರಣೆ ಆಗ್ತಾ ಇರುವಂಥದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಏನು ಇವತ್ತು ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಸಾಕಷ್ಟು ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು. ಕಲಬುರಗಿಯ ರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಪ್ರಭು ಶ್ರೀರಾಮನಿಗೆ ವಿಶೇಷವಾದಂಥ ಪೂಜೆ, ಆರತಿ, ಅಭಿಷೇಕ, ಅಲಂಕಾರ ಎಲ್ಲವೂ ಕೂಡ ಆಗಿರುವಂಥದ್ದು. ಈಗ ಮತ್ತೆ 2ನೇ ಹಂತದ ಪೂಜೆ ಕೂಡ ಪ್ರಭು ಶ್ರೀರಾಮನಿಗೆ ನಡೆದಿರುವಂಥದ್ದು. ಭಕ್ತಗಣ ಕೂಡ ಏನು ಬೆಳಗ್ಗೆಯಿಂದ ಸಾಕಷ್ಟು ಜನ ಭಕ್ತರು ಏನು ಶ್ರೀರಾಮನ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ಬಂದು ಏನು ಪ್ರಭು ಶ್ರೀರಾಮನ ದರ್ಶನವನ್ನು ಪಡಿತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಕೋಟ್ಯಾಂತರ ಹಿಂದೂಗಳ ಏನು ಒಂದು ಕನಸು ಇವತ್ತು ನನಸಾಗ್ತಾ ಇರುವಂಥದ್ದು. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನುವಂಥ ಕನಸು ನನಸಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿಯೇ ಎಲ್ಲ ಭಕ್ತರು ಇವತ್ತು ಆ ರಾಮ ಮಂದಿರದತ್ತ ಏನು ಆಗಮಿಸಿ ಆ ರಾಮನನ್ನ ಪೂಜೆ ಮಾಡಿ ನಮಸ್ಕಾರ ಮಾಡಿ ತೆರಳ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಸರತಿ ಸಾಲಿನಲ್ಲಿ ನಿಂತು ಭಕ್ತರು ಏನು ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ದೇವಸ್ಥಾನದ ಹೊರಭಾಗಕ್ಕೂ ಕೂಡ ಏನು ಈ ಒಂದು ಭಕ್ತರ ದಂಡು ಇರುವಂಥದ್ದು. ಇವತ್ತು ರಾಮ ಮಂದಿರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂಥ ಪೂಜೆಗಳು, ಪಂಚಾಮೃತ ಅಭಿಷೇಕ ಎಲ್ಲವೂ ಕೂಡ ಆಗಿರುವಂಥದ್ದು. ಅದಾದ ಬಳಿಕ ಈಗ ಇಲ್ಲಿ ಹೋಮ ಹವನ ಕೂಡ ನಡೀತಾ ಇರುವಂಥದ್ದು. ಸೊ ಈಗಾಗಲೇ ಏನು ಹೋಮ ಶುರುವಾಗಿರುವಂಥದ್ದು. ಇದು ಕೆಲ ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ಹೋಮ ನಡೀತಾ ಇರುವಂಥದ್ದು. ಅದಾದ ಬಳಿಕ ಭಜನೆ ಕಾರ್ಯಕ್ರಮ ಕೂಡ ಇರುವಂಥದ್ದು. ಸೊ ಇಲ್ಲಿರುವಂಥ ಅರ್ಚಕರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸೊ ಏನು ಹೇಳ್ತಾರೆ ಅಂತೇಳಿ. ಸರ್, ಇವತ್ತು ಯಾವ ರೀತಿಯಾಗಿ ಹೋಮ ನಡೀತಾ ಇದೆ ಏನು ಅಂತೇಳಿ ಹೋಮದ ಬಗ್ಗೆ ಅಂತ ಹೇಳಿ. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೆಳಗ್ಗೆ ಅಭಿಷೇಕ ಆಯಿತು, ಅಲಂಕಾರ ಆಗಿದೆ. ಈಗ ರಾಮರಕ್ಷಕ ಕವಚ ಹೋಮ ನಡೀತಾ ಇದೆ. ಮಧ್ಯಾಹ್ನ ಅಲ್ಲಿಯ ಅಯೋಧ್ಯೆ ನೀರ ಪ್ರಸಾದವನ್ನು ಮಾಡಿ ಆಮೇಲೆ ಬಂದಂಥ ಭಕ್ತಜನಗಳ ಪ್ರಸಾದ ವಿತರಣೆ ಆಗ್ತದೆ. ಸಾಯಂಕಾಲ ಒಂದು 4 ದಿನಗಳಿಂದ ಪ್ರವಚನದ ಮಂಗಳ 5:30 ರಿಂದ 6:30. ಆಮೇಲೆ ನೃತ್ಯ ಸಂಗೀತ ಕಾರ್ಯಕ್ರಮ ಇದೆ.
ನಂತರ ಪಾಲಕಿ ತೊಟ್ಟಲ ಪೂಜೆ ಒಂದಿಗೆ ಇವತ್ತಿನ ಕಾರ್ಯಕ್ರಮ ಸಂಪನ್ನವಾಗ್ತದೆ. ಲಕ್ಷ ದೀಪೋತ್ಸವ. ಸೊ ಇದು ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂಥದ್ದು. ಇನ್ನು ಈ ಭಾಗದಲ್ಲಿ ಸಾಕಷ್ಟು ಜನ ಭಕ್ತರು ಏನು ದೇವಸ್ಥಾನಕ್ಕೆ ಬರ್ತಾ ಇರುವಂಥದ್ದು, ರಾಮನನ್ನು ಕಣ್ತುಂಬಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಏನು ಅಂತಂದರೆ ಇವತ್ತು ಏನು ಆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು, ಆ ನಿಟ್ಟಿನಲ್ಲಿಯೇ ಏನು ಭಕ್ತರು ಬರ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತೀನಿ. ಎಷ್ಟು ಖುಷಿ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥದ್ದು? ಸರ್ ತುಂಬ ಖುಷಿ ಆಗ್ತಿದೆ. ತುಂಬ ವರ್ಷಗಳಿಂದ ಕನಸಿತ್ತಿದ್ದು, ಅದರಿಂದ ನಮ್ಗೆ ತುಂಬ ಖುಷಿಯಾಗಿದೆ ಸರ್. ಸರ್ ಏನು ಹೇಳ್ತೀರಾ? ಭಾಳ ಖುಷಿ ಆಗ್ತದೆ. ಅಮ್ಮ ಏನು ಹೇಳ್ತೀರಿ? ಖುಷಿ ಆಗ್ತಾ ಇದೆಯಾ? ಹಾಂ ರೀ, ಖುಷಿ ಆಗ್ತಾ ಇದೆ. ಎಸ್. ಸೊ ಇದು ಇಲ್ಲಿರುವಂಥ ಎಲ್ಲರೂ ಹೇಳ್ತಾ ಇರುವಂಥದ್ದು ಅಂದರೆ ಇವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥದ್ದು, ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥದ್ದು ಸಾಕಷ್ಟು ಸಂತಸದ ವಿಚಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾಗಿ ಇಡೀ ಕರುನಾಡಿನಾದ್ಯಂತ ಎಲ್ಲ ಕಡೆ ಕೂಡ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಎಲ್ಲೆಲ್ಲೂ ಕೂಡ ಸಡಗರ ಸಂಭ್ರಮ ಮನೆ ಮಾಡ್ತಾ ಇರುವಂಥದ್ದು. ಎಲ್ಲ ಕಡೆ ಇಡೀ ದೇಶದ ಮೂಲೆ ಮೂಲೆಯಲ್ಲೂ ಕೂಡ ರಾಮೋತ್ಸವ ನಡೀತಾ ಇದೆ. ಪ್ರತಿಯೊಂದು ದೃಶ್ಯಗಳನ್ನು ಕೂಡ ನಿಮ್ಮ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಎಲ್ಲ ಲೈವ್ ಕವರೇಜ್ ಆಗ್ತಾ ಇರುವಂಥದ್ದು ರಿಪಬ್ಲಿಕ್ ಕನ್ನಡ ಮುಖಾಂತರ. ಈಗಾಗಲೇ ನೋಡ್ತಾ ಇದ್ವಿ ಅಯೋಧ್ಯೆಯಲ್ಲಿ ಯಾವೆಲ್ಲ ಸೆಲೆಬ್ರಿಟಿಗಳು ಬಂದಿದ್ದಾರೆ, ಹಾಗೆ ಸೆಕ್ಯೂರಿಟಿ ಎಷ್ಟು ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಕ್ಯಾಮ್ರಾದಿಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿ ಸೆಕ್ಯೂರಿಟಿ ಪರ್ಪಸ್ ಕೂಡ ಅಷ್ಟೇ ಭದ್ರತೆಯನ್ನು ಒದಗಿಸ್ತಾ ಇರುವಂಥದ್ದು. ಹಾಗೆ ಮನೋರಂಜನೆ ಇರ್ಬೋದು, ರಾಮ ಭಕ್ತಿ ಇರ್ಬೋದು, ಶ್ರದ್ಧೆ, ಪ್ರತಿಯೊಂದನ್ನು ಕೂಡ ನೀವು ಗಮನಿಸ್ತಾ ಇದ್ರ. ನಾನ್ ಸ್ಟಾಪ್ ಲೈವ್ ಕೊಡ್ತಾ ಇರುವಂಥ ಏಕೈಕ ಕನ್ನಡದ ಚಾನಲ್ ರಿಪಬ್ಲಿಕ್ ಕನ್ನಡ. ಎಲ್ಲೂ ಸರಿಸಾಟಿ ಇಲ್ಲದ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರುವಂಥದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಪ್ರತಿಯೊಂದು ಅಲ್ಲಿಗೇನು ಆಗ್ತಾ ಇದೆ ಕ್ಷಣದ ಅಪ್ಡೇಟ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಸೆಲೆಬ್ರಿಟಿಗಳು ಕೂಡ ಈಗಾಗಲೇ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗುತ್ತೆ. ನರೇಂದ್ರ ಮೋದಿ ಅವರ ಆಗಮನ ಆದಮೇಲೆ ಒಂದಿಷ್ಟು ಧಾರ್ಮಿಕ ಕಾರ್ಯಗಳು, ಪೂಜೆ ಪುನಸ್ಕಾರಗಳು, ಹಾಗೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಮಾಡಲಾಗತ್ತೆ. ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಮತ್ತೆ ಧಾರ್ಮಿಕ ಕೈಂಕರ್ಯಗಳು ನಡೆಯುತ್ತೆ. ಸೊ ಅಲ್ಲಿವರೆಗೂ ಕೂಡ ನಾವು ನಾನ್ ಸ್ಟಾಪ್ ಲೈವ್ ಕವರೇಜ್ ಮಾಡ್ತಾ ಇದ್ವಿ. ಹಾಗೆ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಹೋಮ ಹವನ ಯಜ್ಞಗಳು ಕೂಡ ನಡೀತಾ ಇರುವಂಥದ್ದು. ಎಲ್ಲ ಈಗ ರಾಮಮಯ ಆಗಿದೆ, ರಾಮೋತ್ಸವನೇ ನಡೀತಾ ಇರುವಂಥದ್ದು. ರಾಮ ಭಕ್ತಿ ಪೂರ್ವಕವಾಗಿ ಎಲ್ಲೆಲ್ಲೂ ಕೂಡ ಜೈ ಶ್ರೀರಾಮ್, ಹಾಗೆ ಜೈ ಶ್ರೀರಾಮ್ ಎನ್ನುವಂಥ ಘೋಷಣೆಗಳು ಕೂಡ ಮೊಳಗ್ತಾ ಇರುವಂಥದ್ದು. ನಮ್ಮ ದೇಶ ಮಾತ್ರ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಕೂಡ, ವಿದೇಶದಲ್ಲೂ ಕೂಡ ರಾಮೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಮೊನ್ನೆ ಅಷ್ಟೇ ಅಮೆರಿಕದಲ್ಲೂ ನೋಡಿದ್ವಿ, ಕೊರಿಯಾದಲ್ಲೂ ನೋಡಿದ್ವಿ, ದಕ್ಷಿಣ ಆಫ್ರಿಕಾದಲ್ಲೂ ನೋಡಿದ್ವಿ. ಎಲ್ಲ ಕಡೆ ಕೂಡ ರಾಮೋತ್ಸವ ನಡೀತಾ ಇರುವಂಥದ್ದು. ಹಾಗೆ ದೇಶದ ವಿವಿಧ ಮೂಲೆಯಲ್ಲೂ ಕೂಡ ರಾಮನ ಜಪ ತಪ ಪಠಣಗಳು ಕೂಡ ನಡೀತಾ ಇದೆ. ಪ್ರತಿಯೊಂದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ವಿ. ಎಲ್ಲೆಲ್ಲೂ ಕೂಡ ರಾಮೋತ್ಸವ ನಡೀತಾ ಇದೆ. ಒಂದ್ ಕಡೆಯಲ್ಲಿ ಅಯೋಧ್ಯೆಯಲ್ಲಿ ಸಂಭ್ರಮ ಕಳೆಗಟ್ಟಿದೆ, ಸಂಭ್ರಮ ನಡೀತಾ ಇರುವಂಥದ್ದು. ಇಡೀ ಅಯೋಧ್ಯೆ ನಗರವೇ ಹಾಗೆ ಸರಿಯು ನದಿ ಕೂಡ ಸಂಭ್ರಮದಿಂದ ಕಳೆಗಟ್ಟಿದೆ. ಲೈಟಿಂಗ್ಸ್ ದಿಂದ ಇಡಬಹುದು, ಹಾಗೆ ಜಾತ್ರೆ ಎಲ್ಲವೂ ಕೂಡ ಹಬ್ಬದ ವಾತಾವರಣ. ಈಗಾಗಲೇ ಗಮನಿಸ್ತಾ ಇದ್ವಿ, ಶತಮಾನಗಳ ಕನಸು, ಕೋಟ್ಯಾಂತರ ಭಾರತೀಯರ ಈ ಒಂದು ಕನಸು ನೆರವೇರಿಸುವಂತಹ ಟೈಮ್ ಬಂದೇ ಬಿಡ್ತು. ಯಾಕಂತ ಹೇಳಿದ್ರೆ 500 ವರ್ಷಗಳ ಕನಸು ಇನ್ನೇನು ಕೆಲವೇ ಕ್ಷಣದಲ್ಲಿ ಕೌಂಟ್ ಡೌನ್ ಶುರುವಾಗಿರುವಂಥದ್ದು. ಕೆಲವೇ ಕ್ಷಣದಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ. ಕನ್ನಡಿಗರ ಕೊಡುಗೆ ಕೂಡ ಇದರಲ್ಲಿ ಅಪಾರ ಆಗಿರುವಂಥದ್ದು. ಕನ್ನಡಿಗ ಕೆತ್ತಿರುವಂತಹ ರಾಮಲಲ್ಲನ ಮೂರ್ತಿ, ಅದು ಕೂಡ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಆ ಮೂರ್ತಿಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತಿರೋದು. ಕನ್ನಡಿಗ ಯೋಗಿ ಅವರು ಕೆತ್ತಿರುವಂತಹ ಮೂರ್ತಿ ಅಂತಂದ್ರೆ ಮತ್ತೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಹೇಳಲೇಬೇಕು. ಎಸ್, ಅಯೋಧ್ಯೆ ರಾಮ ಜನ್ಮ ಸ್ಥಾನ ಅಂತೇಳಿ ಮೊದಲು ಸಾಬೀತುಪಡಿಸಿದ್ದು ಕೂಡ ಕನ್ನಡಿಗರೇ. ಎಸ್ ನೋಡಿ, ರಾಮನಲ್ಲಿ ಸಂಭ್ರಮಾಚರಣೆ ಒಂದು ಕಡೆ ಆದರೆ ಇವತ್ತು ಬಾಲರಾಮನ ಮೂರ್ತಿಯನ್ನು ಕೆತ್ತಿದ್ದು ಕನ್ನಡಿಗರೇ ಅನ್ನೋದು ಬಹಳ ಹೆಮ್ಮೆಯ ವಿಚಾರ. ಇದರ ಜೊತೆಗೆ ರಾಮ ಜನ್ಮ ಸ್ಥಾನ ಅಂತೇಳಿ, ಅಯೋಧ್ಯೆ ರಾಮ ಜನ್ಮ ಸ್ಥಾನ ಅಂತ ಹೇಳಿ ಸಾಬೀತುಪಡಿಸಿದ್ದು ಕೂಡ ಕನ್ನಡಿಗರೇ ಅನ್ನೋದು ಎಲ್ಲರಿಗೂ ಕೂಡ ತಿಳಿದುಕೊಳ್ಳಲೇಬೇಕಾದಂಥ ವಿಚಾರ. ಅದು ವಕೀಲರಾಗಿ ಭಟ್ ಅವರು ಆಯ್ಕೆ ಆಗಿರ್ತಾರೆ 2005ರಲ್ಲಿ. ಅವರು ಅದನ್ನು ಸಾಬೀತುಪಡಿಸೋದ್ರಲ್ಲಿ ಬಹಳ ಒಂದು ಉತ್ತಮವಾದಂಥ ಒಂದು ಕಾರ್ಯವನ್ನು ಕೂಡ ಅವರು ನಿರ್ವಹಿಸಿರ್ತಾರೆ. ನೋಡಿ, ಒಂದು ಕಡೆ ಯಜ್ಞ ಯಾಗ, ಮತ್ತೊಂದು ಕಡೆ ಸಂಭ್ರಮಾಚರಣೆ, ಅತಿಥಿಗಳು ಆಗಮಿಸುವಂಥ ರಸ್ತೆಯಲ್ಲಿ ಆ ಎರಡೂ ಇಕ್ಕೆಲಗಳಲ್ಲೂ ಕೂಡ ಈ ರೀತಿಯಾಗಿ ಮನೋರಂಜನಾ ಕಾರ್ಯಕ್ರಮಗಳನ್ನು, ಅಂದರೆ
ದೇಶದ ಬೇರೆ ಬೇರೆ ಭಾಗದ ಒಂದು ಸಂಸ್ಕೃತಿಗಳನ್ನು ಅಲ್ಲಿ ಪ್ರದರ್ಶಿಸುವಂಥ ಕೆಲಸಗಳಾಗ್ತಾ ಇದೆ ನೋಡಿ. ವಿವಾದಿತ ಜಾಗ ಅಂತ ಹೇಳಿ ಯಾವಾಗ 2019ರಲ್ಲಿ, ಸೊ ಅದು ಶ್ರೀರಾಮನ ಜನ್ಮಸ್ಥಾನ ಅಂತ ಹೇಳಿ ಸುಪ್ರೀಂ ಕೋರ್ಟ್ 2019ರಲ್ಲಿ ತೀರ್ಪನ್ನು ಕೊಟ್ಟಿತ್ತು. ಸೊ ಅದನ್ನು ಮೊದಲು ಸಾಬೀತುಪಡಿಸಿದ್ದು ಕೂಡ ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನಲ್ಲಿ. ಅದಾಗಿಯೂ ಕೂಡ ತಮ್ಮ ಪ್ರಖರವಾದಂತಹ ವಾದ ಮಂಡನೆಯ ಮೂಲಕ ಜನ್ಮಸ್ಥಾನ ಅಂತೇಳಿ ಹೈಕೋರ್ಟ್ನಲ್ಲಿ ದೃಢಪಡಿಸಿದ್ದು ಹಿರಿಯ ಕಾನೂನು ತಜ್ಞರು ಹಾಗೂ ಕೇಂದ್ರದ ಮಾಜಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿದ್ದಂತಹ ಅದು ಕನ್ನಡಿಗ KN ಭಟ್ ಅನ್ನೋದೇ ಇಲ್ಲಿ ಉಲ್ಲೇಖಾರ್ಹ ಆದಂಥ ವಿಚಾರ. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ವಿವಾದಿತ ಜಮೀನಿನ 2.7 ಎಕರೆ ಭೂಮಿಯನ್ನು ನಿರ್ಮೋಹಿ ಅಖಾಡ, ರಾಮಲಲ್ಲಾ ಮತ್ತು ಸುನ್ನಿ ವಕ್ಫ್ ಬೋರ್ಡ್ಗೆ ಸಮಾನವಾಗಿ ಹಂಚಿಕೆಯನ್ನು ಕೂಡ ಮಾಡಿತ್ತು. ಇಂಥದ್ದೊಂದು ತೀರ್ಪು ನೀಡುವಾಗ ಅಲ್ಲಿರುವ ಮುಖ್ಯ ಗುಮ್ಮಟದ ತಳಭಾಗ ಭಗವಾನ್ ಶ್ರೀರಾಮನ ಜನ್ಮಸ್ಥಾನ ಅನ್ನೋದು ನಮ್ಮ ಮುಂದಿದ್ದಂಥ ಪುರಾವೆಗಳ ಮೂಲಕ ಸಾಬೀತಾಗಿದೆ ಅನ್ನೋದು ಕೋರ್ಟ್ ಸ್ಪಷ್ಟಪಡಿಸಿತ್ತು. ಈಗ ಆ ಜಾಗದಲ್ಲಿ ರಾಮ ಮಂದಿರ, ಭವ್ಯವಾದಂಥ ರಾಮ ಮಂದಿರ ತಲೆ ಎತ್ತಿ ನಿಂತಿದೆ. ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯೂ ಕೂಡ ಈಗ ಕ್ಷಣಗಣನೆ ಶುರುವಾಗಿರುವಂಥದ್ದು ನೋಡಿ. ಮೋದಿಯವರ ಕಾರ್ಯಕ್ರಮ 11 ಗಂಟೆಗೆ ಯಾವ ರೀತಿಯಾಗಿ ಎಷ್ಟೊತ್ತಿಗೆ ನೋಡಿ, ಬೆಳಗ್ಗೆ 10 ಗಂಟೆ 25 ನಿಮಿಷಕ್ಕೆ ಇನ್ನು ಮೋದಿಯವರು ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾರೆ. ರಾಮ ಜನ್ಮಭೂಮಿ ಆವರಣಕ್ಕೆ 10:55ಕ್ಕೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸ್ತಾರೆ. 11 ಗಂಟೆಯಿಂದ 12 ಗಂಟೆವರೆಗೂ ಕೂಡ 1 ಗಂಟೆ ಕಾಲ ರಾಮ ಜನ್ಮಭೂಮಿ ಆವರಣವನ್ನು ವೀಕ್ಷಣೆ ಮಾಡ್ತಾರೆ. 12 ಗಂಟೆ 5ರಿಂದ 12 ಗಂಟೆ 55 ನಿಮಿಷ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭ. ಬಾಲರಾಮನ ಕಣ್ಣಿಗೆ ಕಟ್ಟಿರುವಂಥ ವಸ್ತ್ರವನ್ನು ತೆರೆಯೋದು. ಗುರುಗಳಿಗೆ ನೋಡಿ, ನೀವು ಆಗಲೇ ಹೇಳ್ತಾ ಇದ್ರಿ ಒಂದು ವಿಚಾರಗಳನ್ನ. ಈಗ ಕಣ್ಣಿಗೆ ಪಟ್ಟಿಯನ್ನು ಕಟ್ಟಿರ್ತಾರೆ, ಅದನ್ನು ತೆಗೆದ ಬಳಿಕ ಅಲ್ಲಿ ಮೇಣವನ್ನು ಕೂಡ ಹಾಕಿರ್ತಾರೆ ಅಂತೇಳಿ, ಅದ್ರ ಬಗ್ಗೆ ತಿಳಿಸ್ಕೊಳ್ಬೋದು. ಯಾಕೆ, ಏನು ಕಾರಣ ಅಂತ? ಇದು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ ಕಣ್ಣಿನ ದೃಷ್ಟಿ ಬೇರೆ ಕಡೆ ಬೀಳಬಾರ್ದು ಅಂತ, ಪ್ರಥಮ ದೃಷ್ಟಿ ಬೇರೆ ಯಾವುದಕ್ಕೂ ಬೀಳಬಾರ್ದು ಅಂತ, ಅದನ್ನು ಸಹಿಸ್ಕೊಳ್ಳೋಕ್ಕೆ ಅವ್ರಿಗೆಲ್ಲ ಸಾಧ್ಯ ಇಲ್ಲ. ಆ ನೇತ್ರೋನ್ಮಿಲನ ಅದೊಂದು ಸಂಸ್ಕಾರ. ಚಿನ್ನದ ಕಡ್ಡಿಯಲ್ಲಿ ಯತಿಗಳು ಯಾರಾದರೂ ಧರ್ಮನಿಷ್ಠರು ಮಾಡಬೇಕು, ಯಾರ್ಯಾರೋ ಅದನ್ನು ಮಾಡೋಂಗಿಲ್ಲ. ಸಾಮಾನ್ಯವಾಗಿ ಅದನ್ನು ಸನ್ಯಾಸಿ ಕೈಲಿಂದ ಮಾಡಿಸ್ತಾರೆ. ಅಲ್ಲಿಂದ ಆ ನೇತ್ರದ ಉನ್ಮೀಲನ ಮಾಡ್ತಾರೆ. ಅದಕ್ಕೂ ಮೊದಲು ಸ್ಥಪತಿ ಆ ಕಣ್ಣನ್ನೆಲ್ಲ ಬಿಡಿಸಿರ್ತಾನೆ. ಕಣ್ಣನ್ನೆಲ್ಲ ಬಿಡಿಸಿದ್ರೂ ಕೂಡ ಅದು ಶಾಸ್ತ್ರೋಕ್ತವಾಗಿ ಅಲ್ಲಿ ಆ ತೇಜಸ್ಸು ಬರುವಂತೆ ಮಾಡೋದು ಈ ನೇತ್ರೋನ್ಮಿಲನದಿಂದ. ಆ ನೇತ್ರೋನ್ಮಿಲನ ಆದಾಗ ಆ ದೃಷ್ಟಿ ಎಲ್ಲಿ ಬೀಳಬೇಕು ಅಂದರೆ, ದೇನುವನ್ನು ನಿಲ್ಲಿಸಿರ್ತಾರೆ, ಹಸುವನ್ನು ಎದುರುಗಡೆ ನಿಲ್ಲಿಸಿರ್ತಾರೆ, ಬಾಳೆಯ ಕಂಬವನ್ನು ಗೊನೆ ಬಿಟ್ಟಿರ್ತಕ್ಕಂಥ ಬಾಳೆಯ ಕಂಬ ನಿಲ್ಲಿಸಿರ್ತಾರೆ, ಅದ್ರ ಮುಂದೆ ದರ್ಪಣವನ್ನು ಕನ್ನಡಿಯನ್ನಿಟ್ಟಿರ್ತಾರೆ. ಆ ಕನ್ನಡಿಯಲ್ಲಿ ದೇವರ ಮುಖವನ್ನು ದೇವರೇ ನೋಡ್ಕೊಬೇಕು. ಆ ಕನ್ನಡಿ ಒಡೆಯುತ್ತೆ ಅಂತ ಹೇಳ್ತಾರೆ ಗುರುಗಳೇ. ಅದು ಯಾಕೆ ಅಂತ ನಿಮ್ಮ ಹತ್ರ ಮಾತಾಡ್ತೀನಿ. ಈಗ ನನ್ನ ಸಹೋದರಿ ಜಯಪ್ರಕಾಶ್ ಶೆಟ್ಟಿ ಅವರು ಅಲ್ಲಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಲ್ಲಿಂದ ನಮ್ಮ ವೀಕ್ಷಕರಿಗೆ ಈ ಕ್ಷಣದ ಅಪ್ಡೇಟನ್ನು ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಜಯಪ್ರಕಾಶ್. ಎಸ್ ನಾಗಬಾಬು, ಇಲ್ಲಿ ಗಮನಿಸಬೇಕು ನೋಡಿ, ಸಂಭ್ರಮಾಚರಣೆ ಈ ರೂಟಿಂದನೇ ಎಲ್ಲರೂ ಬರುವಂಥದ್ದು. ಎಲ್ಲ VVIPsಗಳು ರಾಜಪಥ ಇದು. ಎಲ್ಲ ಕಡೆ ನಾನು ಹೇಳಿದ್ನಲ್ವ, ಬೆಳಿಗ್ಗೆನೇ ಹೇಳಿದೆ, ಬಾಹುಬಲಿ ಸಿನಿಮಾ ಸಂದರ್ಭದಲ್ಲಿ ಆ ಪಟ್ಟಾಭಿಷೇಕ ಆಗುವಾಗ ಯಾವ ರೀತಿ ಸಂಭ್ರಮ ಇರುತ್ತೆ ಅದೇ ರೀತಿ. ನಾನು ಬೆಳಿಗ್ಗೆ ಒಂದು ಕತೆ ಕೂಡ ಹೇಳ್ತಾ ಇದ್ದೆ. ಯಾವಾಗ ರಾಮ ಕಾಡಿಗೆ ಹೋಗ್ತಾನೆ, ಕಾಡಿಗೆ ಹೋಗುವ ಒಂದು ದಿವಸದ ಮೊದಲು ಅಯೋಧ್ಯೆಯಲ್ಲಿ ಇದೇ ರೀತಿ ಇರುತ್ತಂತೆ. ಅಂದರೆ ನಾಳೆ ರಾಮನಿಗೆ ಪಟ್ಟಾಭಿಷೇಕ ಅಂಥೇಳಿ ಸಂಭ್ರಮೋಲ್ಲಾಸ ಇರುತ್ತೆ. ಆದರೆ ರಾತ್ರೋರಾತ್ರಿ ಕೈಕೇಯಿ ಹೇಳಿದಂಥ ಒಂದು ಮಾತು, ದಶರಥನ ಮತ್ತೋರ್ವ ಹೆಂಡತಿ, ಯಾಕಂದರೆ ರಾಮನ ತಾಯಿ ಕೌಸಲ್ಯೆ, ಕೈಕೇಯಿ ಮತ್ತೋರ್ವ ತಾಯಿ. ಕೈಕೇಯಿ ತನ್ನ ಮಗ ಭರತನಿಗೆ ಸಿಗಬೇಕು ಪಟ್ಟ ಅಂಥೇಳಿ ರಾಮ ಕಾಡಿಗೆ ಹೋಗಬೇಕು ಅಂತ ಹೇಳಿದಾಗ ದಶರಥನ ಮಾತಿಗಾಗಿ ರಾಜ ಬೆಳಿಗ್ಗೆ ಎದ್ದು ಹೋಗ್ತಾನೆ ಶ್ರೀರಾಮಚಂದ್ರ. ಆ ಸಂದರ್ಭದಲ್ಲಿ ಹೀಗಿದ್ದಂತಹ ಅಯೋಧ್ಯೆ ಒಂದೇ ಒಂದು ದಿವಸದಲ್ಲಿ ಬದಲಾಗಿ ಹೋಗುತ್ತೆ. ಇದೆಲ್ಲ ಕತೆ, ಅಂದರೆ ಪೌರಾಣಿಕ ಕತೆ, ನಾವು ನಂಬಿರುವಂಥ ಕತೆ. ಈ ರಾಮ ಮಂದಿರ 1528ರಲ್ಲಿ ಧರಾಶಾಹಿ ಆಗತ್ತೆ. ಯಾಕಂದರೆ 1526ರಲ್ಲಿ ದೆಹಲಿ ಸುಲ್ತಾನನಾಗಿದ್ದಂಥ ಇಬ್ರಾಹಿಂ ಲೋಧಿ ಅವನನ್ನು ಸೋಲಿಸಿದಂಥ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿ ಇಲ್ಲಿರುವಂಥ ದೇವಸ್ಥಾನವನ್ನು ಕೆಡವಿ ಅದರ ಮೇಲೇ ಒಂದು ಗುಂಬಜ್ ಮಾಡಿ ಮಸೀದಿ ಮಾಡಿ ಬಾಬರ್ ಮಸೀದಿ ಅಂತೇಳಿ ಅವನಿಗೆ ಗಿಫ್ಟಾಗಿ ಕೊಡ್ತಾನೆ ಅಂಥೇಳಿ. ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಅದನ್ನು ಎದುರಿಸುವಂಥ ಶಕ್ತಿ ಇರೋದಿಲ್ಲ.
ಅದಾಗಿ ಒಂದು 100 ವರ್ಷಗಳು ಕಳೆದ ನಂತರ 1720ರಲ್ಲಿ ರಮಾನಂದಾಚಾರ್ಯರು ಅನ್ನುವರು ನಾವಲ್ಲಿ ಮತ್ತೆ ರಾಮ ಮಂದಿರವನ್ನು ಕಟ್ತೇನೆ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅದು ರಾಮಪಂಥ ಅಂಥೇಳಿ ಗುರುತಿಸಿಕೊಳ್ಳುತ್ತೆ. ನಂತರ ಕೂಡ 76 ಯುದ್ಧಗಳಾಗ್ತಾ ಹೋಗುತ್ತೆ ಬೇರೆ ಬೇರೆ ರೀತಿಯಲ್ಲಿ 2024ರ ತನಕ. ಅಲ್ಲೂ ಕೂಡ ದೊಡ್ಡ ಬದಲಾವಣೆಗಳೇನಾಗೋದಿಲ್ಲ. ಆದರೆ ಯಾವಾಗ ನಮ್ಮ ಭಾರತದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಆಗುತ್ತೆ, ಅದಕ್ಕೆ 4 ವರ್ಷ ಮೊದಲು ಅಂದರೆ 1853ರಲ್ಲಿ ನಾಗಾ ಸಾಧುಗಳು ಇಲ್ಲಿಗೆ ಬರ್ತಾರೆ. ಅಪಾರ ಪ್ರಮಾಣದ ನಾಗಾ ಸಾಧುಗಳು ಬರ್ತಾರೆ. ಅವರು ಅಟ್ಯಾಕ್ ಮಾಡ್ತಾರೆ. ಆಮೇಲೆ ಶಸ್ತ್ರಸಜ್ಜಿತವಾಗಿ ಬರ್ತಾರೆ. ಎಂಥ ಅಟ್ಯಾಕ್ ಆಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಬ್ರಿಟಿಷರು ಆ ದೇವಸ್ಥಾನದ ಸುತ್ತ ಭಾಳ ದೊಡ್ಡ ಒಂದು ಕಂಪೌಂಡನ್ನು ಕಟ್ತಾರೆ. ಕಂಪೌಂಡ್ ಕಟ್ಟಿ ಒಳಗಡೆ ಮುಸ್ಲಿಮರಿಗೆ ಪ್ರಾರ್ಥನೆಗೆ ಅವಕಾಶ, ಹೊರಗಡೆ ಎತ್ತರದ ಜಾಗದಲ್ಲಿ ಹಿಂದೂಗಳಿಗೆ ಭಜನೆಗೆ ಅವಕಾಶ, ಪೂಜೆಗೆ ಅವಕಾಶವನ್ನು ಕೊಡ್ತಾರೆ. ಅಲ್ಲಿಂದ ಶುರುವಾದಂಥ ಅಖಂಡ ಭಜನೆ 1853ರಲ್ಲಿ ಅಖಂಡ ಭಜನೆ ಶುರುವಾಗುತ್ತೆ. ಆದರೆ ಆಗಲೂ ಕೂಡ ಅದು ಕೋರ್ಟ್ ಕೇಸ್ ಹೋಗೋದಿಲ್ಲ. 1885 ರಘುವೀರ್ ದಾಸ್ ಅನ್ನುವರು 1885 ರಘುವೀರ್ ದಾಸ್ ಎನ್ನುವರು ಜನವರಿ 27ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಫೈಸಾಬಾದ್ನಲ್ಲಿ ಕೇಸ್ ಹಾಕ್ತಾರೆ. ನಂತರ ಅದು ಕೇಸು ನಡೆದು 1986ರಲ್ಲಿ ಫೈಸಾಬಾದ್ ಕೋರ್ಟ್ ಅದರ ಬೀಗವನ್ನು ತೆಗೆಯಕ್ಕೆ ಹೇಳುತ್ತೆ. ಯಾಕೆ ಬೀಗವನ್ನು ತೆಗೆಯಕ್ಕೆ ಹೇಳುತ್ತೆ ಅಂತಂದರೆ 1948ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅಲ್ಲಿ ಅಚಾನಕ್ಕಾಗಿ ರಾಮಲಲ್ಲಾನ ಮೂರ್ತಿ ಪ್ರತ್ಯಕ್ಷವಾಯಿತು ಅಂತೇಳಿ ಹಿಂದೂಗಳು, ಇಲ್ಲ ರಾಮಲಲ್ಲಾನ ಮೂರ್ತಿ ತಂದು ಇಡಲಾಗಿದೆ ಅಂತೇಳಿ ಮುಸ್ಲಿಮರು. ಅಲ್ಲಿಂದ ಮುಸ್ಲಿಮರಲ್ಲಿ ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ, ಅಲ್ಲಿಗೆ ಬೀಗ ಹಾಕಲಾಯಿತು. ಹಿಂದೂಗಳಿಗೂ ಅಲ್ಲಿ ಅವಕಾಶ ಇರಲಿಲ್ಲ. ಆ ನಂತರ ಫೈಜಾಬಾದ್ 1986ರಲ್ಲಿ ಕೀ ತೆಗಿಬೇಕು, ಬೀಗ ತೆಗಿಬೇಕು ಅಂತ ಹೇಳುವಾಗ ರಾಜೀವ್ ಗಾಂಧಿ 40 ನಿಮಿಷಗಳ ಅವಧಿಯಲ್ಲಿ ತೆಗೀತಾರೆ. ಯಾಕಂತಂದರೆ ಶಾಬಾನು ಪ್ರಕರಣದಲ್ಲಿ ಮುಸ್ಲಿಮರ ಪರ ಓಲೈಕೆ ಅನ್ನುವಂಥ ಆರೋಪ ಬಂದಿರುತ್ತೆ, ಹಿಂದೂಗಳ ಓಟ್ ಬೇಕಾಗಿರುತ್ತೆ. ಹಾಗೇನೆ 1989ರಲ್ಲಿ ಅಲ್ಲಿಂದಲೇ ರಾಜೀವ್ ಗಾಂಧಿ ಅವರು ತಮ್ಮ ಚುನಾವಣಾ ಪ್ರಚಾರ ಶುರು ಮಾಡ್ತಾರೆ. ನಾನೊಬ್ಬ ಹಿಂದೂ ಹೇಳೋದಕ್ಕೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ. ಶಿಲಾನ್ಯಾಸ ಕೂಡ ಮಾಡ್ತಾರೆ. VHP ಅವರ ಪಾದುಕ ಪೂಜನ ಪಾದುಕ ಯಾತ್ರೆ ಆಗುತ್ತೆ. 1992ಅಲ್ಲಿ ಇದೇ LK ಅಡ್ವಾಣಿ ಅವರಿಂದ ರಥಯಾತ್ರೆ ಆಗುತ್ತೆ. ಡಿಸೆಂಬರ್ 6, 1992ರಂದು ಅಲ್ಲಿ ಆ ವಿವಾದಿತ ಕಟ್ಟಡ ಧ್ವಂಸವಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ 32 ವರ್ಷಗಳ ನಂತರ ಅವತ್ತು ನರೇಂದ್ರ ಮೋದಿ ಅವರು ಅದೇ LK ಅಡ್ವಾಣಿ ಅವರಿಗೆ ಅಡ್ವೈಸರ್ ಆಗಿದ್ದರು. ಇವತ್ತು ಅವರಿಂದನೇ ಲೋಕಾರ್ಪಣೆ ಆಗ್ತಾ ಇದೆ. ಇದೆಲ್ಲ ರಾಮನ ಮಹಿಮೆ ಅಂತೇಳಿ ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಓವರ್ ಟು ಯು. ಜನವರಿ 22ರಂದು ಉತ್ತರ ಪ್ರದೇಶದ ಸರಯೂ ನದಿಯ ದಂಡೆಯ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಆದರೆ ಕೊಪ್ಪಳ ಜಿಲ್ಲೆಯಲ್ಲಿ ಹರಿಯುವಂತಹ ತುಂಗಭದ್ರಾ ನದಿಯ ದಂಡೆಯಲ್ಲಿಯೂ ಕೂಡ ಅದೇ ಒಂದು ಸಂಭ್ರಮ ಮನೆ ಮಾಡಲಿಕ್ಕೆ ಮುಂದಾಗಿದೆ. ಅದಕ್ಕೆ ಕಾರಣ ಏನಂತಂದರೆ ತುಂಗಭದ್ರಾ ನದಿ ದಂಡೆಯಲ್ಲಿರುವಂತಹ ಅಯೋಧ್ಯೆ ಗ್ರಾಮದಲ್ಲಿಯೂ ಕೂಡ ರಾಮ ಜನ್ಮಭೂಮಿ ಮತ್ತು ಏನಂತಂದರೆ ರಾಮ ಪಠಣ ಕೂಡ ನಡೆಯುತ್ತೆ. ಇದಕ್ಕೆ ಕಾರಣ ಏನಂತಂದರೆ ಈ ಒಂದು ಅಯೋಧ್ಯೆಯಲ್ಲಿ ಇರುವಂತಹ ರಾಮ ಮಂದಿರದಲ್ಲಿ ಸಕಲ ತಯಾರಿಗಳು ನಡೀತಾ ಇದ್ದಾವೆ. ಈ ಒಂದು ನೀವೇನು ನೋಡ್ತಾ ಇದ್ದೀರಿ, ಇದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿರುವ
ಜಿಲ್ಲೆಯಲ್ಲಿರುವಂತಹ ಅಯೋಧ್ಯೆ ಗ್ರಾಮದಲ್ಲಿರುವಂತಹ ರಾಮ ಮಂದಿರ. ಈ ರಾಮ ಮಂದಿರದಲ್ಲಿಯೂ ಕೂಡ ಏನಂತಂದರೆ ಅಯೋಧ್ಯೆಯಲ್ಲಿ ಏನು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಡೆಯುವಂತಹ ರಾಮೋತ್ಸವ ರಾಮ ಮಂದಿರ ಉದ್ಘಾಟನೆ ಇದೆ. ಅದೇ ಒಂದು ಸಂಭ್ರಮ ಈ ಒಂದು ಗಂಗಾವತಿಯಲ್ಲಿರುವಂತಹ ಅಯೋಧ್ಯೆಯಲ್ಲೂ ಕೂಡ ನಡೀತಾ ಇದೆ. ಈ ಒಂದು ಕಾರಣಕ್ಕೆ ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ಅಯೋಧ್ಯೆ ಏನು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಯಾವ ರೀತಿ ಒಂದು ರಾಮ